ಕಜ್ಜಿ, ತುರಿಕೆ, ಅಲರ್ಜಿ, ಊತದ ಸಮಸ್ಯೆಗೆ ಒಳ್ಳೆ ರಾಮಬಾಣ ತರ ಕೆಲಸ ಮಾಡುವಂತ ಒಂದು ಎಫೆಕ್ಟಿವ್ ಆದ ಎಣ್ಣೆ ತುಂಬೆ ಎಣ್ಣೆ. ಫ್ರೆಂಡ್ಸ್ ನೋಡಿ, ಈ ಗಿಡದ ಪರಿಚಯ ಉಂಟು ನಿಮಗೆ? ಹೂ ನೋಡಿ ಅಂತ ಚಿಕ್ಕ ಚಿಕ್ಕ ಬಿಳಿ ಹೂವು, ತುಂಬೆ ಹೂವು ಅಂತ ಹೇಳ್ತೇವೆ ನಾವು. ಹಾಗೇನಿದ್ರೆ ಎಲೆ ನೋಡಿ ಸಪುರಕ್ಕೆ ಉದ್ದ ಇರ್ತದೆ. ಈ ತುಂಬೆ ಗಿಡ ಉಂಟಲ್ಲ, ಆಕ್ಚುಲಿ ಇವಾಗ ಸೀಸನ್ ಅಲ್ಲ, ಆದ್ರೂ ಕೂಡ ಒಂದು ತುಂಬೆ ಗಿಡ ಉಳಿದಿದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಆಗುವಂಥದ್ದು ಈ ಗಿಡ. ಗದ್ದೆ ಸೈಡಲ್ಲೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ನಮಗೆ ಮನೆಯ ಸುತ್ತಮುತ್ತಲೇ ಸುಮಾರು ಗಿಡಮೂಲಿಕೆ ಗಿಡ ಇರ್ತದೆ, ಆದ್ರೆ ಅದರ ಪರಿಚಯ ಇರುವುದಿಲ್ಲ, ಅದರ ವಿಶೇಷತೆ ಏನಂತ ಹೇಳಿ ಗೊತ್ತಿರುವುದಿಲ್ಲ. ಈ ತುಂಬೆ ಗಿಡದ ನಾನು ಸುಮಾರು ಮನೆಮದ್ದು ಮಾಡಿದ್ದೇನೆ. ಇದು ನೋಡ್ಲಿಕ್ಕೆ ಚಿಕ್ಕ ಗಾತ್ರ ಆದ್ರೂ ಕೂಡ ಅದರಿಂದ ನಮಗೆ ಉಪಯೋಗ ತುಂಬಾನೇ ಇದೆ. ಆ ಹೂವಾಗಿರ್ಬೋದು, ದಂಟು, ಎಲೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ತರದ ಮನೆಮದ್ದು ಮಾಡ್ಕೋಬಹುದು. ನಾನಿವತ್ತು ಇದರದ್ದು ಹೂ ಮತ್ತೆ ಎಲೆಯನ್ನು ಉಪಯೋಗಿಸ್ಕೊಂಡು ಒಂದು ಎಣ್ಣೆ ಮಾಡಿ ತೋರಿಸ್ತೇನೆ. ಆ ಎಣ್ಣೆ ಅಂತೂ ಎಲ್ಲದಕ್ಕೂ ಉಪಯೋಗ, ಯಾವುದಕ್ಕೆಲ್ಲ ಅಂತ ಹೇಳಿ ನಾನು ವಿಡಿಯೋ ಮಾಡುವಾಗ ಹೇಳ್ತಾ ಹೋಗ್ತೇನೆ. ನೀವು ಸ್ಕಿಪ್ ಮಾಡದೆ ಎಂಡ್ ತನಕ ವಿಡಿಯೋವನ್ನು ನೋಡಿ, ಆಯ್ತಾ? ಇದರದೊಂದು ದಂಟು ತೆಗಿತೇನೆ, ಎಲೆ ಸಹಿತ ಹೂ ಹಾಗೆ ದಂಟನ್ನು ತೆಗೆದಿದ್ದೇನೆ. ನೋಡಿ, ಇದರದ್ದು ಎಲೆ ಎಲ್ಲ ಸ್ವಲ್ಪ ಹಳದಿ ಆಗ್ತಾ ಬಂದಿದೆ. ಆದರೆ ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಆಗುವಂಥದ್ದು. ಇವಾಗೆಲ್ಲ ಅದು ಒಣಗಿ ಮತ್ತೆ ಹೋಗ್ತದೆ ಅದು ಗಿಡ. ನಾನು ಎಲೆಯನ್ನೆಲ್ಲ ಸ್ವಲ್ಪ ತೆಗೆದೆ, ಸ್ವಲ್ಪ ದಂಟಿದ್ರೆ ಏನು ತೊಂದರೆ ಇಲ್ಲ, ಮತ್ತೆ ತೆಗೆಯುವ. ನೋಡಿ, ದಂಟಿಂದ ಎಲೆ ಮತ್ತು ಹೂವನ್ನು ಸಪ್ರೇಟ್ ಮಾಡುವ. ಮತ್ತೆ ಚಂದ ತೊಳಿಬೇಕು, ಹುಳಪಟ್ಟೆ ಏನಾದರೂ ಇದ್ರೆ ಅದೆಲ್ಲ ಹೋಗಬೇಕು. ನೋಡಿ, ಈ ಥರ ಸ್ವಲ್ಪ ಒಣಗಿದೆ ಎಲೆ ಬೇಡ, ಅದನ್ನು ಸೈಡಿಗೆ ಹಾಕುವ. ಈಗ ಫ್ರೆಶ್ ಇದೆ ಎಲೆಯನ್ನು ಮಾತ್ರ ಯೂಸ್ ಮಾಡ್ತೇನೆ. ಹಾಗೆಯೇ ಹೂವು ನೋಡಿ, ಹೂವಂತೂ ಭಾರಿ ಸ್ಮೂತ್, ಸ್ವಲ್ಪ ಹೇಳಿದರೆ ಸಾಕು ಕಟ್ಟಾಗಿ ಬಿಡ್ತದೆ. ನೋಡಿ ನೋಡಿ ಚಂದ ತೊಳೆದಾಗಿದೆ, ನೀರೆಲ್ಲ ಉಂಟು ನೋಡಿ. ಅದನ್ನು ಸ್ವಲ್ಪ ಒರೆಸುವ, ಸ್ಮೂತಾಗಿ ಮಾಡಬೇಕು. ತುಂಬ ಸಪೂರದ ಎಲೆ, ಹಾಗೆಯೇ ಹೂ ಕೂಡ ತುಂಬ ಸ್ಮೂತ್ ಇದೆ. ನೋಡಿ, ತೊಳೆದು ಒರೆಸಿ ಎಲ್ಲ ಆಯಿತು. ಇನ್ನು ಎಲೆಯನ್ನು ಮಾತ್ರ ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಒಂದು ತಟ್ಟೆಗೆ ಹಾಕೊಳ್ಳುವ. ನಾನು ಹೂವನ್ನು ಆಲ್ರೆಡಿ ಹಾಕಿ ಇಟ್ಟಿದ್ದೆ, ಅದೇ ತಟ್ಟೆಗೆ ಈ ಎಲೆಯನ್ನು ಕೂಡ ಹಾಕುವ. ಎಣ್ಣೆ ಮಾಡಲಿಕ್ಕೆ ನಾನು ಚಿಕ್ಕ ಬಾಣಲೆಯನ್ನು ತಗೊಂಡಿದ್ದೇನೆ. ನೋಡಿ, ಎಷ್ಟು ಬೇಕಷ್ಟು ಎಣ್ಣೆಯನ್ನು ಸೇರಿಸುವ. ನಾನು ಸ್ವಲ್ಪ ಕ್ವಾಂಟಿಟಿಯದ್ದು ಮಾಡ್ತಾ ಇದ್ದೇನೆ, ತೋರಿಸ್ಲಿಕ್ಕೆ ಬೇಕಾಗಿ ಮಾತ್ರ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಾನಿಲ್ಲಿ ಪ್ಯೂರ್ ತೆಂಗಿನ ಎಣ್ಣೆಯಿಂದ ಮಾಡ್ತಾ ಇದ್ದೇನೆ. ಅಂದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಒಳ್ಳೆ ಎಫೆಕ್ಟ್ ಕೊಡ್ತದೆ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ಕಟ್ ಮಾಡಿದ ತುಂಬೆ ಎಲೆ ಹಾಗೆಯೇ ಹೂವನ್ನು ಹಾಕೊಳ್ಳುವ. ಈ ಎಣ್ಣೆ ಯಾವುದಕ್ಕೆಲ್ಲ ಯೂಸ್ ಮಾಡೋದಂತ ಹೇಳಿದರೆ, ಫಸ್ಟಿಗೆ ನಮಗೆ ತುಂಬ ಕೈಯೆಲ್ಲ ತುರಿಸ್ತಾ ಇರ್ತದೆ, ಕಜ್ಜಿಯಾಗಿರ್ತದೆ. ಆ ಕಜ್ಜಿನ ಸಮಸ್ಯೆ ಇದ್ದರೆ ಈ ಎಣ್ಣೆ ಹಾಕೋದ್ರಿಂದ ಅದು ಬೇಗ ಗುಣ ಆಗ್ತದೆ. ಹಾಗೆಯೇ ಕೈಯಲ್ಲಿ ಊತ ಇರೋದು, ತುರಿಕೆ ಅಂತ ಅಲರ್ಜಿ ಸಮಸ್ಯೆಗಳಿಗೆಲ್ಲ ಈ ಎಣ್ಣೆ ಉಂಟಲ್ಲ, ರಾಮಬಾಣ ಥರ ಕೆಲಸ ಮಾಡ್ತದೆ. ನೋಡಿ, ಎಣ್ಣೆ ಸ್ವಲ್ಪ ಹಸಿರಾಗ್ತಾ ಬಂತು, ಈ ಎಲೆ ಕೂಡ ಫುಲ್ ಬಾಡ್ತಾ ಬಂದಿದೆ. ನೋಡಿ, ಇನ್ನು ನಾವು ಈ ಎಣ್ಣೆಗೆ ಅರಶಿನವನ್ನು ಹಾಕುವ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕಿದೆ. ಅರಶಿನ ಹಾಕೋದ್ರಿಂದ ನಂಜೇನಾದರೂ ಆದರೆ ಕೂಡ ಕಡಿಮೆ ಆಗ್ತದೆ. ಅಂದರೆ ಈ ಅಲರ್ಜಿ ತುರಿಕೆ ಎಲ್ಲ ಕೆಲವೊಂದ್ಸಲ ನಂಜಿಂದ ಬರ್ತದೆ. ನೋಡಿ, ಚೇಳೆಲ್ಲ ಚುಚ್ಚಿದ್ರೆ, ಅಂದರೆ ತುಂಬ ವಿಷಕಾರಿ ಅಲ್ಲದೆ ಏನೇ ಒಂದು ಕ್ರಿಮಿಕೀಟ ಎಲ್ಲ ಕಚ್ಚಿ ನಮಗೆ ಅಲರ್ಜಿ ಆದರೆ ಕೂಡ ಈ ಥರ ಎಣ್ಣೆ ಮಾಡಿ ನಾವು ಹಚ್ಚೋದ್ರಿಂದ ಅದೆಲ್ಲ ಕಡಿಮೆ ಆಗ್ತದೆ. ನಾನು ಈ ಹಿಂದೆ ತುಂಬ ಈ ತುಂಬೆ ಗಿಡದ್ದೆಲ್ಲ ಕಷಾಯ ಆಗಿರ್ಬೋದು, ಎಣ್ಣೆ ಎಲ್ಲ ಮಾಡಿ ತೋರಿಸಿದ್ದೇನೆ. ನಮ್ಮ ಚಾನಲಲ್ಲಿದೆ, ನೀವು ಬೇಕಾದರೆ ಹಿಂದೆ ಹೋಗಿ ನೋಡ್ಬೋದು ಆ ವಿಡಿಯೋಸ್ ಎಲ್ಲ. ನೋಡಿ, ಈ ಎಣ್ಣೆ ಆಗಿದೆ, ಎಲೆ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ತಾ ಬಂದಿದೆ. ನೋಡಿ, ಅಂದರೆ ಫುಲ್ ಬಾಡಿದೆ. ಇಷ್ಟಾದರೆ ಸಾಕು. ತುಂಬೆ ಎಣ್ಣೆ ನೋಡಿ ಅಂತ ರೆಡಿ ಆಗಿದೆ. ಹಸಿರು ಹಾಗೆಯೇ ಹಳದಿ ಕಲರ್ ಎಲ್ಲ ಸೇರಿ ಎಣ್ಣೆ ಕಲರ್ ನೋಡಿ ಅಂತ ಆಗಿದ್ದು. ಕಜ್ಜಿ, ತುರಿಕೆ, ಅಲರ್ಜಿ, ಊತದ ಸಮಸ್ಯೆಗೆ ಒಳ್ಳೆ ರಾಮಬಾಣ ಥರ ಕೆಲಸ ಮಾಡುವಂಥ ಒಂದು ಎಫೆಕ್ಟಿವ್ ಆದ ಎಣ್ಣೆ. ಈ ಎಣ್ಣೆಯನ್ನು ನಾವು ವಾರದಲ್ಲಿ ಒಂದು 3-4 ಸಲ ಹಚ್ಚಿದ್ರೆ ಕೂಡ ಏನು ತೊಂದರೆ ಇಲ್ಲ. ಹಾಗೆಯೇ ಕೆಲವರಿಗೆ ತುಂಬ ಉಂಟಲ್ಲ, ಮೈ ತುರಿಸೋದೆಲ್ಲ ಸಮಸ್ಯೆ ಇರ್ತದೆ. ಆವಾಗ ನಾವು ಮೈಗೆ ಫುಲ್ ಹಚ್ಚಿ ಸ್ನಾನ ಮಾಡಿದರೆ ಕೂಡ ಸಾಕು, ನಮಗೆ ಮತ್ತೆ ತುರಿಸೋ ಸಮಸ್ಯೆ ಎಲ್ಲ ಕಡಿಮೆ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆ ನಿಮ್ಮ ಮನೆ ಹತ್ರ ಏನಾದರೂ ಈ ಥರ ತುಂಬೆ ಗಿಡ ಎಲ್ಲ ನೋಡಲಿಕ್ಕೆ ಸಿಕ್ಕಿದರೆ ಈ ಥರ ಒಂದು ಎಣ್ಣೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಒಳ್ಳೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂತಹ ಎಣ್ಣೆ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.